ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಕಾಳಗಿ ತಾಲೂಕಿನ ಟೆಂಗಳಿ ಗ್ರಾಮದಲ್ಲಿ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಭೀಮೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿದೆ. ಟೆಂಗಳಿ ಗ್ರಾಮದಲ್ಲಿ ನಡೆಯುವ ಈ ಜಾತ್ರೆಯ ವಿಶೇಷತೆ ಅಂದ್ರೆ 3 ದೇವರ ಜಾತ್ರೆಗಳು ಒಂದೇ ಸ್ಥಳದಲ್ಲಿ ನಡೆಯುವುದು. ಮೂಲ ನಕ್ಷತ್ರದ ನಿಮಿತ್ತವಾಗಿ ನಡೆಯುವ ಜಾತ್ರೆ ರಾಜಣ್ಣ ದೇವರ ಪಲ್ಲಕ್ಕಿ ಉತ್ಸವ, ಶ್ರೀ ಭೀಮೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಶರಣ ಬಸವೇಶ್ವರ ರಥೋತ್ಸವ ಎಲ್ಲ ಒಂದೇ ವೇದಿಕೆಯಲ್ಲಿ ಜರುಗುವುದು ಭಕ್ತರ ಗಮನ ಸೆಳೆಯುವ ಪ್ರಮುಖ ಅಂಶವಾಗಿದೆ. ಜಾತ್ರೆಗೆ ಲಕ್ಷಾಂತರ ಭಕ್ತರು ಆಗಮಿಸಿ ಭಕ್ತಿ ಭಾವದಿಂದ ಪಾಲ್ಗೊಂಡಿದ್ದಾರೆ. ಅನ್ನದಾಸೋಹ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರಿಗೆ ವಿಶೇಷ ಅನುಭವ ಕೊಟ್ಟಿದ್ವು ಅಂತ ಶ್ರೀ ಭೀಮೇಶ್ವರ ಟ್ರಸ್ಟ್ ಅಧ್ಯಕ್ಷ ವೀರೇಂದ್ರ ವಾಲಿ ತಿಳಿಸಿದ್ದಾರೆ. ಮಹೋತ್ಸವ ದಿವಸ ವಿಜೃಂಭಣೆಯಿಂದ ಜರುಗಿತು. ಭೀಮೇಶ್ವರರು ಸುಮಾರು 114 ವರ್ಷಗಳ ಹಿಂದೆ ಅನೇಕ ಪವಾಡಗಳನ್ನು ಅವರು ಮಾಡಿದ್ದಾರೆ. ಆ ಪವಾಡಗಳನ್ನು ವಿಸ್ತಾರವಾಗಿ ಹೇಳಬೇಕಾದ್ರೆ ಬಹಳ ಸಮಯ ಬೇಕಾಗ್ತದೆ. ಆದರೆ ಅವರು ಒಂದು ಭಾಗದಲ್ಲಿ ಯಾಕಪ್ಪ ಈ ಕಡೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೆ ಒಂದು ಮಳೆ ಆಗಲಿ, ಬೆಳೆ ಆಗಲಿ ಮತ್ತು ಪ್ರತಿಯೊಬ್ಬ ರೈತರಿಗೆ ಏನಪ್ಪ ಅಂತಂದ್ರೆ ಸಂತೋಷವಾಗಿರಲಿಕ್ಕೆ ಕಾರಣ ಅಂದರೆ ಅವರ ಒಂದು ಶಕ್ತಿಯನ್ನು ನಾವು ಹೇಳ್ಬೋದು. ಇಲ್ಲಿ ಸಹಸ್ರಾರು ಜನರು ಏನಪ್ಪ ಅಂದರೆ ಪ್ರತಿ ವರ್ಷ ನಮ್ಮ ಈ ಹುಣ್ಣಿಮೆಯ ಪಂಚಮಿ ತಿಥಿಯಂದು ನಮ್ಮ ಶ್ರೀ ಭೀಮೇಶ್ವರ ಜಾತ್ರೆ ಜರುಗ್ತದೆ. ಈ ಒಂದು ಜಾತ್ರೆಗೆ ಆಗಮಿಸಿ ಈಗ ನಿತ್ಯ ಏನಪ್ಪ ಅಂತಂದರೆ ದಾಸೋಹ ವ್ಯವಸ್ಥೆ ಇರ್ತದೆ ಮತ್ತು ಅನೇಕ ಭಕ್ತರು ಕೂಡ ದಾಸೋಹ ವ್ಯವಸ್ಥೆಯನ್ನು ಮಾಡ್ತಾರೆ. ಸಾಯಂಕಾಲ ಜಾತ್ರೆ ಅಂದರೆ ಈ ಪಂಚಲಿಂಗೇಶ್ವರದಿಂದ ಸ್ಟಾರ್ಟ್ ಆಗಿ ಊರ ಪ್ರಮುಖ ಬೀದಿಗಳಲ್ಲಿ ಕರ್ಕೊಂಡು ಮುಂಜಾನೆ ಭೀಮೇಶ್ವರ ದೇವಾಲಯಕ್ಕೆ ಆಗಮಿಸ್ತದೆ. ಭೀಮೇಶ್ವರ ದೇವಾಲಯಕ್ಕೆ ಆಗಮಿಸಿದ ನಂತರ ಅಗ್ನಿ ಪ್ರವೇಶ ಆಗ್ತದೆ. ಅಗ್ನಿ ಪ್ರವೇಶದ ನಂತರ ಏನಪ್ಪ ಅಂದರೆ ಸಾಯಂಕಾಲ ರಥೋತ್ಸವ ಆಗ್ತದೆ. ಈ ಜಾತ್ರೆ ವಿಶೇಷ ಏನಂತಂದರೆ ರಾಚಣ್ಣ ದೇವರದ ಒಂದು ಪಲ್ಲಕ್ಕಿ ಮೆರವಣಿಗೆ ಇರ್ತದೆ. ಜಾತ್ರೆ ಭೀಮೇಶ್ವರ ಜಾತ್ರೆ, ರಥೋತ್ಸವ ಶರಣ ಬಸವೇಶ್ವರ ಒಂದು ರಥೋತ್ಸವ. ಅಂದರೆ ಇಲ್ಲಿ ತ್ರಿವೇಣಿ ಸಂಗಮದ ಒಂದು ಸ್ವರೂಪ ಏನಪ್ಪ ಅಂದರೆ ಈ ಒಂದು ಜಾತ್ರೆ ಆಗಿರ್ತದೆ ಅಂತ ನಾನು ತಮ್ಮೊಂದಿಗೆ ತಿಳಿಸ್ತಾ ಇದ್ದೀನಿ. ವೀರೇಂದ್ರ ವಾಲಿ, ಶ್ರೀ ಭೀಮೇಶ್ವರ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರು. ಗ್ರಾಮದ ಮುಖಂಡರು, ಹಿರಿಯರು, ಯುವಕರು ಹಾಗೂ ಗ್ರಾಮಸ್ಥರು ಒಂದಾಗಿ ಜಾತ್ರೆಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಶಶಿಕಾಂತ್ ಮಡಿವಾಳ, ಟಿವಿ20 ಕನ್ನಡ, ಕಲಬುರಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.